ಲೈನ್ಸ್ ಏನದಲ್ಲ ಬಾಣತ್ತಾರ ವಿ ಶೇಪ್ನಾಗ ಅಲ್ಲೇ ಮನುಷ್ಯನ್ ಡೆತ್ ಆಯ್ತು. Call 8095-615-113 for house plans, 3D front elevation, 3D interior, 3D animation walkthrough, RCC structural design, electric drawing and plumbing drawing. ಮೈಲೂರ್ನ ಹಳೆ ಮೈಲೂರಿನಲ್ಲಿ ಯಾವ್ದು ಕೆವಿ ಕಾಲನಿ ಹೋಗುವಂತ ರಸ್ತೆಯಲ್ಲಿ ಮನೆಯಲ್ಲಿ ಹಾವು ಬಂದಿದೆ ಅಂತ ಹೇಳಿ ಕರೆ ಮಾಡಿದ್ರು. ನೋಡ್ರಿ ಯಾವ ರೀತಿ ಹಾವು ಅಂತ ಹೇಳಿ ತಿಳಿಸ್ತೀನಿ. ಮನಿ ಒಳಗದಂತ ಕ್ಲೀನ್ ಇದ್ರು ನೋಡ್ರಿ ಹಾವು ಯಾವ ಜಾಗದಾಗ ಬರ್ತದ ಯಾವ ಸಮಯದಾಗ ಬರ್ತದ ಅಂತ ಹೇಳಿಕ್ ಆಗಲ್ಲ. ನೋಡ್ರಿ ಮನೇಲಿ ಇಲಿ ಇದ್ರೂ ಬರ್ಬೋದು, ಪಕ್ಷಿ ಗೂಡಿದ್ರು ಬರ್ಬೋದು. ಯಾವ ಕಡೆ ಸರ್ ನೋಡ್ಬೇಕು. ಒಂದು ಮಲ್ಗುವಂತ ಬೆಡ್ ಮಂಚದ ಕೆಳಗದಂತ ಯಾವ ರೀತಿ ಸಂರಕ್ಷಣೆ ಮಾಡ್ಬೇಕಂತ ನೋಡ್ತೀನಿ. ಹಾವು ಇಂಥ ಜಾಗದಾಗ ಬರೋ ಕಾರಣ ಅಂತಂದ್ರೆ ಒಂದು ಬೆಚ್ಚಗಿರೋ ಸ್ಥಾನ ನೋಡ್ಕೊಂಡು ಹಾವು ಔಸ್ಕೊಂಬ ಅಂತ ಕೆಲಸ ಮಾಡ್ತದ. ಬಟ್ ಅದು ಮನುಷ್ಯನಿಗೆ ಹಾನಿ ಮಾಡ್ಬೇಕಂತ ಹೇಳಿ ಬರಲ್ಲ. ಬಟ್ ಅದ್ರದ್ದೊಂದು ಸುರಕ್ಷೆ ಅದ್ರದ್ದೊಂದು ಹೆಲ್ದಿಯಾಗಿ ನೋಡ್ಕೊಳ್ಳುವಂತ ವಾತಾವರಣ ತಕ್ಕಂಗೆ ಅದು ವಾಸ ಮಾಡ್ತದ. ಬಟ್ ಯಾವುದೇ ರೀತಿ ಮನುಷ್ಯನಿಗೆ ಹಾನಿ ಇರಲ್ಲ. ನೋಡ್ರಿ ಯಾವ ರೀತಿ ಸಂರಕ್ಷಣೆ ಮಾಡ್ಬೇಕಂತ ಹೇಳಿ. ಬಹಳ ಚಿಕ್ಕದ ಮರಿ ಯಾವ ಅಂತ ಹೇಳಿ ಅಂತಂದ್ರ ನೀರುಳ್ಳಿ ಹಾವು ಇದ್ದಿರ್ಬೋದು. ಇದು ಕುಕ್ರಿ ಅಂತ ಹೇಳಿ ಇದ್ರಾಗಿಂದ ಯಾವುದೇ ರೀತಿ ವಿಷ ಇರಲ್ಲ. ಕುಕ್ರಿ ಹಾವು ಕುಕ್ರಿ ಹಾವು ಅಂತ ಹೇಳಿ ಕರೀತಾರ. ಇದ್ರಾಗಿಂದ ಯಾವುದೇ ರೀತಿ ಇರಲ್ಲ, ವಿಷ ಇರಲ್ಲ. ಇದು ಇನ್ನು ಮರಿ ಇದು. ಸರಿ ಹಿಡಿತೀನಿ ಇವಾಗ. ತುಂಬಾ ಶಾಂತಿ ಸ್ವಭಾವಗಳ ಅಂತದ್ದು. ಇದೇ ಹಾವಿನಾಗ ಏನದ 3 ಟೈಪ್ಸ್ ಹಾವು ಇರ್ತಾ ಇದ್ರೊಳಗ. ಆದ್ರೆ ಇದೇ ಬಣ್ಣದಿಲ್ಲ, ಇದೇ ಶೇಪ್ನಾಗ ಅಂತಿಲ್ಲ. ಇದರದೇ ಸೈಜ್ ಆದಂತದ್ದು 3 ಕಲರ್. 2 ವಿಷ ಇಲ್ದ ಹಾವು, ಒಂದು ವಿಷಕಾರಿ ಇದಿಂದ ಇದೇ ಪ್ಯಾಟರ್ನ್ ಆಗಿರ್ತದ. ಕಟ್ಟೋಣ ಅಂತೇಳಿ ಅದು ಅತ್ಯಂತ ವಿಷಕಾರಿ ಹಾವು. ಸೇಮ್ ಪ್ಯಾಟರ್ನ್. ಇದಕ್ಕ ಕುಕ್ರಿ ಹಾವು ಅಂತಾರ. ಇನ್ನೊಂದು ತೋಳದ ಹಾವು ಅಂತ ಹೇಳಿ, ಇನ್ನೊಂದು ವಿಷಕಾರಿ ಇದಿಂದ ಕಟ್ಟೋಣ ಅಂತೇಳಿ. ಸೇಮ್ ಕಲರ್ ಸೇಮ್ ಪ್ಯಾಟರ್ನ್ ಕಾಣಿಸ್ತಾ, ಬಟ್ ಸ್ವಲ್ಪ ಡಿಫ್ರೆಂಟ್. ಬಟ್ ಅದು ವಿಷಕಾರಿ. ಕಟ್ಟು ಹಾವು ಅತ್ಯಂತ ವಿಷಕಾರಿ. ಇದು ಹಾವು ಏನಂತಂದ್ರೆ ಒಟ್ಟಾರೆಯಾಗಿ ವಿಷಕಾರಿ ಇರಲ್ಲ. ಸರಿ ಸರ್ ಬರ ಕಾರಣ ಅಂತಂದ್ರ ಇದು ಮರಿ ಅದ. ಇದಕ್ಕ ಬೆಚ್ಚಗಿರೋ ಸ್ಥಾನ ಬೇಕು. ಅಂದ್ರೆ ಕ್ಲೈಮೇಟ್ ಒಂದೇ ರೀತಿ ಸೆಟ್ ಆಗ. ಬೆಚ್ಚಗಿರೋ ಸ್ಥಾನ ಇರ್ತದ, ಗರಂ ಎಲ್ಲಿತ್ತು ಅಲ್ಲಿ ಜಾಸ್ತಿ ಅಕ್ಕಪಕ್ಕ ಅದು ಯಾವ್ರ ಹಾವು ಓಡಾಡಿದಿತ್ತು ಅಂತಂದ್ರೆ ಆ ಸ್ಮೆಲ್ಲಿಂಗ್ ಹಾವುಗಳಂತ ಬರಂತ ಚಾನ್ಸ್ ಇದೆ. ಈಗ ಹಾವು ಬರೋ ಕಾರಣ ಮನೆ ಹೆಂಗಂತಂದ್ರ ಈ ಏರಿಯಾಗ ಓಡಾಡಿದಿತ್ತಂದ್ರೆ ಒಂದು ಫೆರೋಮನ್ ಅಂತ ಕೆಮಿಕಲ್ ಬಿಡುಗಡೆ ಹಾವು ಇಲ್ಲಿ ಏರಿಯಾಗ ಓಡಾಡಿ ಆ ಫೆರೋಮನ್ ಬಿಟ್ಟಾಗ ಏನ್ ಮಾಡ್ತಾ ಈ ಏರಿಯಾಗ ಬಿಟ್ಟಿದ್ರ ಆ ಫೆರೋಮನೇ ಸ್ಮೆಲ್ ತಗೊಂಡ್ ಏನ್ ಮಾಡ್ತದ ಲೊಕೇಶನ್ ಹಾಕೊಂಡು. ಈ ಕೆಲವೊಬ್ರು ಹೇಳ್ತಾರ ಹಾವು ದ್ವೇಷ ಇಟ್ಕೊಳ್ತದ, ದುಶ್ಮನ್ ಹಿಡ್ಕೊಂಡ್ ಕಡೆಯಾಗ ಬರ್ತದ ಅಂತ ಹೇಳ್ತಾರ. ಏನು ಇರಲ್ಲ. ಬರೀ ಏನದ ವಾಸನಾ ಶಕ್ತಿಲಿ ಅದು ಗ್ರಹಿಸ್ಕೊಂಡು ಏನ್ ಮಾಡ್ತದ ಮನೆ ಒಳಗ ಬರಂತ ಚಾನ್ಸ್ ವಿಷಯ ಇಲ್ಲ. ಟೋಟಲ್ ಇದಿನ್ನ ಮರಿ ಅದ. ಫಾರ್ಮ್ ಅಂತ ಹೇಳಕ್ ಆಗಲ್ಲ, ಇರ್ತದೋ ಇಲ್ಲೋ ಅಂತ ಹೇಳಿ ಗೊತ್ತಿಲ್ಲ. ಒಂದ್ಸರಿ ಮೊಟ್ಟೆ ಹಾಕಿಂದಿತ್ತಂದ್ರ ಮೊಟ್ಟೆಲಿ ಹೊರಗೆ ಬಂದಿದ್ದು ಮರಿಗಳು ಏನಾಗ್ತೋ ಅಲ್ಲಿ ಇಲ್ಲಿ ಸ್ವಲ್ಪ ಆಹಾರ ಆಗ್ತದ. ಸ್ವಲ್ಪ ಈ ಪ್ರಕೃತಿದಾಗ ಎಷ್ಟು ಬೇಕು ಅಷ್ಟು ಉಳ್ಕೋತಾವ. ಈಗ ಜೀವ ಹೋಗೋದಿತ್ತಂದ್ರ ಕೆಲವೊಂದು ಆಹಾರ ಆಗ್ತಾವ ನಮ್ಮ ಪ್ರಾಣಿ. ಫಸ್ಟ್ ನೀವು ಎಲ್ಲಿ ಕಾಣಿಸ್ತೀವಿ ಇಷ್ಟ ಎಲ್ಲಿ ಕಾಣ ಮನೆ ಇರ್ತಾರೆ ಅವರು ಜಡೋಡೆ ಒಂದು ಹೌದೇನು ಇಲ್ಲ ಈಟ್ ಕ್ಲೀನ್ ಇಲ್ಲ ಜಾಡು ಹೊಡ್ಲಿದ್ರೆ ಇದ್ದಿಲ್ಲ ಏನ್ಬಿ ಇವಾಗ ಲೈಟ್ ಹಾಕಿ ಕಿಟಕಿ ಡೋರ್ ಬಂದ್ ಜಾಡು ಎಲ್ಲಿಂದ ತಗೊಂಡ್ರಿ ಹೊರಗಿಂದ ಅದು ಜಾಸ್ತಿ ತರ್ತಾರ ಅವರು ಬರ್ಲತ್ರ ಹೌದೇನು ನಮ್ಮ ಮನೆಗೆ ತಟ್ಟೆ ಬಂದ ಈ ಹಾವಿನ ಒಂದು ಪ್ಯಾಟರ್ನ್ ನೋಡ್ಕೋರಿ. ಮತ್ತೆ ಆಮೇಲೆ ಇದ್ರ ಕಲರು 110 received on phone pay. ನೋಡ್ಬೇಕು. ಇದಕ್ಕ ಬಂಗಾರ ಬಣ್ಣ ಕಲರು, ಆಮೇಲೆ ಕಪ್ ಕಲರು ಲೈನ್ಸು, ಆಮೇಲೆ ಮುಖದ ಮೇಲೆ ಏನಂತಂದ್ರ ಎರೋ ಮಾರ್ಕ್ ಅಂದ್ರೆ ಈ ತರ ಮಾರ್ಕ್ ಹಾಕ್ತಿವಿಲ್ಲ ಬಾಣದ ತರ, ಆ ತರ ಮುಖ ನೋಡ್ರಿ.
ಈ ಲೈನ್ಸ್ ಏನದಲ್ಲ ಬಾಣುತ್ತಾರೆ ವಿ ಶೇಪ್ನಾಗ. ಆಮೇಲೆ ಬರ್ತಾ ಬರ್ತಾ ಏನಾಗ್ತದೆ ಸ್ವಲ್ಪ ಗೋಲ್ಡನ್ ಕಲರು ಬ್ಲ್ಯಾಕ್ ಕಲರು ಆಮೇಲೆ ಬಾರ್ಡರ್ ಏನದ ವೈಟ್ ಬಣ್ಣದಾಗಿರ್ತದೆ. ಇಲ್ಲಿ ನೋಡು ಕೆಳಗಡೆ ಏನದ ಅಂತಂದ್ರೆ ವೈಟ್. ಸರಿ ಇದೇ ಇರ್ತಾವ ಅಂದ್ರ ವಿಷದ ಹಲ್ಲು ಇರಲ್ಲ, ಆಹಾರ ತಿನ್ನೋ ಅಂತ ಹಲ್ಲು ಇರ್ತದ ಅಂತ ಭಾಳ ಚಿಕ್ಕದಾಗಿರ್ತದೆ, ಬಾರಿಕಾಗಿ ಜಾಸ್ತಿ ದೊಡ್ಡದಾಗಿರಲ್ಲ. ಯಾಕಂತಂದ್ರ ಇದ್ರ ಬಾಡಿ ಏನಾಗ್ತದ ಫ್ಲೆಕ್ಸಿಬಲ್ ಅಂದ್ರೆ ಸೂಕ್ಷ್ಮ ಆಗಿರ್ತದೆ, ಅಂದ್ರೆ ಗ್ರಿಪ್ ಸಿಗಲ್ಲ ಅದಕ್ಕೆ. ಗ್ರಿಪ್ ಎಲ್ಲಿ ಸಿಗ್ತದೆ ಅಂತಂದ್ರೆ ಹಿಂಗೆ ಕಚ್ಚಾ ಪಕ್ಕ ರೋಡ್ ಇರ್ತದೆ, ಕಲ್ಲು ಮುಳ್ಳು ಅಂತ ಜಾಗದಾಗಿಂತ ಕಂಫರ್ಟೇಬಲ್ ಜಾಗ ಸಿಗ್ತದೆ. ಅದು ಅವ್ರು ಆಕ್ಚುಲಿ ತಂದೆ ಜಾಡು ಒಳಗೆ ಇದ್ದಿರ್ಬೋದೇನೋ ಅಂತೀನಿ, ಜಾಡು ಒಳಗಿಂದೇ ಬಂದಿರ್ಬೋದು. ಇಲ್ಲ ಎಲ್ಲರೂ ಸಿಕ್ಕಾಕೊಂಡಿರ್ಬೇಕು, ಒಳಗೆ ಹೋಗ್ತಿರ್ಬೇಕು, ಅದು ನೀವು ಮೂವ್ಮೆಂಟ್ ಆಗಿದ್ರೆ ಕೆಳಗೆ ಬಂದಿರ್ಬೋದು. ಈ ಏರಿಯಾದಾಗ ಹಿಡಿದು ಇದು ಫಸ್ಟ್ ಸಾರಿ ಇದು ಕುಕ್ರಿ ಹಾವು ಅಂತೇಳಿ ಚಿಟ್ಟ ಅಲ್ಲೇ ಹಳ್ಳಿಗಿರ ಕಾಮನ್ ಅದ ಬಿಡ್ರಿ. ಬಟ್ ಇಲ್ಲಿ ನಮ್ಮ ಸಿಟಿ ಒಳಗೆ ನೋಡಿದಂದ್ರೆ ಮೈಲೂರ್ಗೆ ಬಂದು ಆಮೇಲೆ ಚಿಟ್ಟ ಜಾಸ್ತಿ ಇವು ಕಾಣ್ ಬರಲ್ಲ ಹೆಚ್ಚಿಗೆ. ಅದು ಬಾತ್ರೂಮ್ದಾಗ ನೀರಿನ ಅಂಶ ಇದ್ದಲ್ಲಿಂದ ನೀರುಳ್ಳಿ ಹಾವು ಜಾಸ್ತಿ, ನೀರಿದ್ದಾಗ ಜಾಸ್ತಿ ಬರ್ತದೆ. ತೋಳದ ಹಾವು ಹೆಂಗ್ ಬರ್ತಂದ್ರೆ ಹಲ್ಲಿ ಇದ್ದಾಗ ತೋಳದ ಹಾವು ಜಾಸ್ತಿ ಬರ್ತದೆ. ಯಾಕ ಹಲ್ಲಿದ್ದಲ್ಲಿ ಹಾವು ಹಾ ಜಾಡುಲಿಂದ ಬಂದು ಕನ್ಫರ್ಮ್. ಮನೆಗರ ಇಲ್ಲಿ ಬರಂತ ಇಷ್ಟು ಒಳ ಬರಂತ ಚಾನ್ಸ್ ಇಲ್ಲ. ಹಾ ಡೋರ್ ಬಂದಿರ್ತದೆ, ಆಕ್ಚುಲಿ ಹಿಂದೂ ಬರ್ಲಕ್ ಚಾನ್ಸ್ ಇಲ್ಲ, ಜಾಡು ಒಳಗಿಂದ ಬಂದು. ಸರಿ ಏನಾಗ್ತದಂತಂದ್ರ ನಮ್ಗೂ ಕನ್ಫ್ಯೂಸ್ ಆಗ್ತದ ಹಾವು ಯಾವ್ದದ ಅಂತ ಹೇಳಿ ಗೊತ್ತಾಗಲ್ಲ. ಈಗ ಏನಾದ್ರು ಇದು ಭಾಳ ಚಿಕ್ಕ ಮರಿ ಇದ್ದಿನ ಸಲುವಾಗಿ ನಾವೇನ್ ತಿಳ್ಕೊಂಡು ನೀರುಳ್ಳಿ ಹಾವು ಅಂದ್ರೆ ಇಂಗ್ಲೀಷ್ ಒಳಗೆ ಚಿಕನ್ ಕಿಲ್ಬೇಕಂತ ಹೇಳಿ ಅನ್ಕೊಂಡ್ವಿ. ಯಾಕ ಜಾಸ್ತಿ ನಮಗ್ ಸಿಕ್ಕಿದಂತಂದ್ರೆ ಅಕ್ಕಪಕ್ಕ ಸಿಕ್ಕಿದಂದ್ರೆ ನೀರುಳ್ಳಿ ಹಾವೆ. ಅದನ್ನು ಚಿಕ್ಕ ಮರಿ ಇದ್ದಾಗ ಅಷ್ಟೊಂದು ಮೇಲೆ ಎದ್ದೇಳ್ತಾ ಇತ್ತು, ಜಂಪ್ ಹೊಡಿತಾ ಇತ್ತು. ಬಟ್ ಇದು ಏನದ ಈ ಹಾವು ಅಂದ್ರೆ ಜಂಪ್ನು ಹೊಡಿತಾ ಇತ್ತು. ಅಂದ್ರೆ ನಮಗ್ ಏನ್ ಕನ್ಫ್ಯೂಸ್ ಆಯ್ತು ಅಂದ್ರೆ ನೀರುಳ್ಳಿ ಹಾವು ಅಂತ ಹೇಳಿ ತಿಳ್ಕೊಂಡು. ಬಟ್ ಅದ್ರ ಸಮೀಪ ಹೋದಾಗ ಟಾರ್ಚ್ ಹಾಕಿ ನೋಡಿದಾಗ ಏನಾಗ ಈ ಹಾವು ಕಾಣಿಸ್ತದೆ ಕುಕ್ರಿ ಅಂತ ಹೇಳಿ. ಇದ್ರೊಳಗೆ ಏನದ ವಿಷಕಾರಿ ಇನ್ನ ಇದೇ ಸೇಮ್ ಅಂದ್ರೆ ಪ್ಯಾಟರ್ನ್ ಸ್ವಲ್ಪ ಕಲರ್ ಚೇಂಜ್ ಡಿಫ್ರೆಂಟ್ ಇರ್ತದ, ಸ್ವಲ್ಪ ಕಾಣಕ್ಕೆ ಏನಾದ್ರು ಸೇಮ್ ಆಗಿ ಕಾಣಿಸ್ತದೆ. ಕಟ್ಟು ಹಾವಿನಂತ ಫುಲ್ ಬ್ಲ್ಯಾಕ್ ಆಗಿರ್ತದೆ, ವೈಟ್ ಪಟ್ಟಿ ಇರ್ತದೆ. ಅದು ನಾಗರ ಹಾವಿಗಿಂತ 14 ಪಟ್ಟು ವಿಷಕಾರಿ. ಅದ್ರೊಳಗೆ ಹೈಲಿ ವೆನಮಸ್, ಅದ್ರೊಳಗೆ ನೀರೋಟಾಕ್ಸಿಕ್, ಸೈಟೋಟಾಕ್ಸಿಕ್, ಕಾರ್ಡಿಯೋಟಾಕ್ಸಿಕ್ ಅಂತ 3 ವಿಷ ಇರ್ತದೆ. ಈ ಹಾವಿನಾಗ ಎಲ್ಲ ಕುಕ್ರಿ ಹಾವಿನಾಗ ಟೋಟಲಿ ಯಾವುದೇ ರೀತಿ ವಿಷ ಇರಲ್ಲ. ಮತ್ತೆ ಇದೇ ರೀತಿಯಾಗಿ ಇನ್ನೊಂದು ಹಾವು ಬರ್ತದೆ ತೋಳದ ಹಾವು ಅಂತೇಳಿ, ಉಲ್ ಸ್ನೇಕ್ ಅಂತೇಳಿ. ಅದ್ರೊಳಗೂ ಯಾವುದೇ ರೀತಿ ವಿಷ ಇರಲ್ಲ. ಅದು ಜಾಸ್ತಿ ಬರೋದಿಲ್ಲ ಬಾತ್ರೂಮ್, ಅದು ಹಲ್ಲಿ ತಿಂಬದೇ ಜಾಸ್ತಿ ಹಾವು. ನಾವಂತೂ ಸುರಕ್ಷಿತವಾಗಿ ಪ್ಯಾಕ್ ಮಾಡ್ತೀವಿ, ಇದರದೇ ಆದಂತ ಒಂದು ಸುರಕ್ಷಿತವಾದಂತ ಅರಣ್ಯದಲ್ಲಿ ಬಿಡ್ತೀವಿ. ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪಾ ಅಂತಂದ್ರ ಹಾವು ವಾತಾವರಣದಾಗ ಇರೋ ಅಂತ ಸಂಭಾವನಾ ಇರ್ಬೇಕು. ಹಾವಿನಿಂದ ನಾವಿದ್ದೀವಿ, ನಮ್ಲಿಂದ ಹಾವಿಲ್ಲ. ದಯವಿಟ್ಟು ಏನದ ಯಾರೋ ಹಾವುಗಳನ್ನು ಹೊಡಕ್ ಹೋಗ್ಬೇಡ್ರಿ. ಹೊಡರ್ಲಿಂದ ಏನದ 1972 ಪ್ರಕಾರ 7 ವರ್ಷ ಜೈಲ್ ಶಿಕ್ಷೆ ಅದ. ತದನಂತರ ಏನದ ಅಂದ್ರೆ ಹಾವಿಗೆ ಹಿಂಸೆ ಮಾಡಕ್ ಯಾರು ಹೋಗ್ಬೇಡ್ರಿ. ಹಾವು ಯಾಕೆ ಅಷ್ಟೊಂದು ಪ್ರೀತಿ ಪ್ರೇಮ ವಾತ್ಸಲ್ಯ ತೋರ್ಸ್ಬೇಕಂತಂದ್ರ ಹಾವಿನಿಂದ ಏನ್ ಉಪಯೋಗ ಅದ ಅಂತಂದ್ರೆ ರೈತನಿಗೆ ಬಹಳ ಉಪಯೋಗ ಅದ. ರೈತ ಏನ್ ಮಾಡ್ತಾನ, ಹೊಲ್ದಾಗ ಬೆಳೆ ಬಿತ್ತನೆ ಮಾಡಿದಾಗ ಇಲಿ ಏನ್ ಮಾಡ್ತದ, ಬೆಳೆ ಎಲ್ಲ ಆಗದೆ ಏನ್ ಮಾಡ್ತದ, ಬೆಳೆ ಎಲ್ಲ ತಿಂದಿ ಹಾಳು ಮಾಡ್ತದ. ಆ ಬೆಳೆ ಹಾಳಾಗ್ಬಾರ್ದು ಅಂತ ಹೇಳಿ ಪ್ರಕೃತಿದಾಗ ಏನ್ ಮಾಡಿದ, ಹಾವಿ ಸೃಷ್ಟಿ ಮಾಡಿಲ್ಲ. ಹಾವ್ ಏನ್ ಮಾಡ್ತದ, ತನ್ನ ಹೊಟ್ಟಿನೂ ತುಂಬಿಸ್ಕೋತದ, ರೈತನ ಬೆಳೆನೂ ಉಳಿಸ್ತದ. ಆಮೇಲೆ ರೈತನಿಂದ ಬಂದಂತ ಬೆಳೆ ಏನಂತ ಅನಾಜ ನಮಗ್ ಸಹಾಯ ಆಗಿ ಊಟ ಅದು ತಿನ್ಲಕ್ ಈಸಿ ಆಗ್ತದ. ದಯವಿಟ್ಟು ಏನಂದ್ರೆ ಯಾರು ಹಾವುಗಳನ್ನು ಹೊಡಿಬೇಡ್ರಿ. ಮತ್ತೆ ಹಾವಿನ ವಿಷಲಿಂದ ಏನಾಗ್ತದೆ, ಆಂಟಿವೆನಮ್ ಇಂಜೆಕ್ಷನ್ ಏನು ರೆಡಿ ಆಗ್ತಲ್ಲ, ಆಂಟಿವೆನಮ್ ರೆಡಿ ಆಗ್ತದ. ಮತ್ತೇನಪ್ಪಾ ಅಂದ್ರೆ ಹಾವಿನ ವಿಷಲಿಂದ ಕ್ಯಾನ್ಸರ್ ಅನ್ನ ಕಂಡಿಡೋದು, ಹಾವಿನ ವಿಷಲಿಂದ ಹಾರ್ಟ್ ಪೇಷಂಟಿಗೆ, ಮತ್ತೆ ಹಾವಿನ ವಿಷಲಿಂದ ಏನದಂತ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ರೆಡಿ ಆಗ್ತಾವ. ಇಷ್ಟು ಉಪಯೋಗ ಅದ. ಬಟ್ ಮನುಷ್ಯಲಿಂದ ಯಾವುದೇ ರೀತಿ ಉಪಯೋಗ ಇಲ್ಲ. ಉಪಯೋಗ ಅದ, ಬಟ್ ಈಗಿನ ಮನುಷ್ಯ ಏನ್ ಮಾಡ್ಲತ್ತಾನ, ಯಾವುದೇ ಹಾವು ಕಂಡ್ರಂದ ವಿಷ ಜಂತು ಅದ ಅಂತ ಹೇಳಿ ಹೊಡೆದ್ ಬಿಡ್ತಾನ. ಬಟ್ ಆ ತಪ್ಪು ಯಾರು ಮಾಡಕ್ ಹೋಗ್ಬೇಡ್ರಿ. ಹಾವಿನ ಹೊಡ್ಯಾರ್ಲಿಂದ ನಮ್ಗೆ ಏನದ ನುಕ್ಸಾನ ಅಂದ್ರೆ ನಮ್ಗೆ ಅನಾಹುತ ಆಗ್ತದ. ದಯವಿಟ್ಟು ಯಾರು ಹಾವುಗಳನ್ನು ಹೊಡ್ಯಾಕ್ ಹೋಗ್ಬೇಡ್ರಿ. ಕೆಲವೊಬ್ಬರಿಗೆ ಹಾವು ಕಚ್ಚದಲ್ಲ, ಅದ್ರ ವಿಷ ಸರಿ. ಹಾ, ಈಗ ಯಾರಿಗಾದ್ರೂ ಹಾವು ಕಡಿತು ಅಂತಂದ್ರೆ ತಕ್ಷಣವಾಗಿ ಏನ್ ಮಾಡ್ಬೇಕು, ಯಾವ ಹಾವು ಕಡ್ದಂತ ಫಸ್ಟ್ ಏನದ ಫೋಟೋ ತಗೋಬೇಕು ಕಚ್ಚಿದ ಹಾವಿಗೆ. ಒಂದ್ ವೇಳೆ ಹಾವೇ ಕಾಣಿಸಿಲ್ಲ, ಕಚ್ ಹೋಗ್ಯದಂತಂದ್ರ ಹಾವಿಂದ ಏನಾಗ್ತದೆ, 2 ಹಲ್ಲು ಬೀಳ್ತಾವ. ಹಾ, 2 ಹಲ್ಲು ಬಿದ್ದಾಗ ಏನಾಗ್ತದ ಅಂದ್ರೆ ವಿಷಕಾರಿ ಅದ ಅಂತ ಹೇಳಿ. ಒಂದೊಂದ್ಸರಿ ಏನಾಗ್ತದ ಅಂದ್ರೆ ವಿಷ ಇಲ್ದ ಹಾವು ಕಡ್ದ್ರು 2 ಹಲ್ಲು ಬೀಳ್ತಾವ. ಬಟ್ ಅದು ಹಲ್ಲಿನ ಮೇಲೆ ಡಿಪೆಂಡ್ ಇರ್ತದ. ಅಂದ್ರೆ ಅದ್ರದ್ದು ಒಂದು ಗುರುತಿನ ಚಿಹ್ನೆ ಆಗ್ಲಿ, ಆ ಹಲ್ ಮೇಲೆ ಕನ್ಫರ್ಮ್ ಮಾಡ್ಕೊಂಡು ನಾವು ಹೋಗ್ಬೇಕು. ಫಸ್ಟ್ ನಾವ್ ಏನ್ ಮಾಡ್ಬೇಕಂದ್ರೆ ಕಚ್ಚಿ ಜಾಗ ಏನದ ನೀರ್ ಸ್ವಚ್ಛ ನೀರ್ ತಗೊಂಡು ಒಂದ್ ಒಳ್ಳೆ ಸಾಬೂನ್ ತಗೊಂಡು ಕ್ಲೀನ್ ಮಾಡ್ಕೋಬೇಕು. ಕಚ್ಚಿ ಜಾಗ ಕಚ್ಚಿದ ತಕ್ಷಣ ಏನದ ಕ್ಲೀನ್ ಎಲ್ಲ ಮಾಡ್ಕೊಂಡ್ ಬಳಿಕ ಸೀದಾ ಏನ್ ಮಾಡ್ಬೇಕು, ಗೌರ್ಮೆಂಟ್ ಹಾಸ್ಪಿಟಲ್ ಹೋಗ್ಬೇಕು. ಅಲ್ಲಿ ಇಲ್ಲಿ ಔಷಧ ಕೊಡ್ತಾರ,
ಇಲ್ಲ ಮಂತ್ರವಾದಿ ತಂತ್ರವಾದಿ ಅಂತ ಹೇಳಿ ನಿಮ್ ಜೀವಕ್ಕೆ ನೀವೇ ಹಾನಿ ಮಾಡ್ಕೋಬಾರ್ದು. ದಯವಿಟ್ಟು ಏನಂದ್ರೆ ಕಚ್ಚಿದ ತಕ್ಷಣ ಟೈಮ್ ವೇಸ್ಟ್ ಮಾಡಲ್ದೇನೆ ಸೀದಾ ಗೌರ್ಮೆಂಟ್ ಹಾಸ್ಪಿಟಲ್ ಹೋಗ್ಬೇಕು. ನೀವೇ ಆದಂಥದ್ದು ಬಟ್ಟೆ ಕಟ್ಟೋದಾಗ್ಲಿ, ಬ್ಲೇಡಿನ ಕೊಯ್ಯೋದಾಗ್ಲಿ, ಬಾಯ್ಲಿಂದ ಹೀರೋದಾಗ್ಲಿ ಈ ತರ ಯಾವುದು ಮಾಡಕ್ ಹೋಗ್ಬೇಡ್ರಿ. ಒಂದ್ ವೇಳೆ ಮಾಡಿದ್ರೆ ಏನಾಗ್ತದ, ನೀವೂ ಸಾಯ್ತೀರಿ, ಪೇಷಂಟ್ ಇದ್ದವನು ಡೆತ್ ಆಗ್ತಾನೆ. ದಯವಿಟ್ಟು ಏನದ ಅದು ಯಾವುದೇ ರೀತಿ ಅಂತ ತಪ್ಪು ಕೆಲಸ ಮಾಡಕ್ ಹೋಗ್ಬೇಡ್ರಿ. ಮಾಡಿದ್ರೆ ಏನಾಗ್ತದ, ನಿಮ್ ಜೀವಕ್ಕೆ ನೀವೇ ಹಾನಿ ಮಾಡ್ಕೊಳ್ಳಿ. ಜಾಗಕ್ಕೆಲ್ಲ ಏನ್ ಮಾಡ್ತಾರ, ಬಟ್ಟಿ ಕಟ್ಟದಾಗ್ಲಿ ಅದೆಲ್ಲ ತೋರಿಸ್ತಾರಲ್ಲ ಇವಾಗ. ಈಗ ರಕ್ತ ಕಡದ್ರ ಅಲ್ಲಿ ಏನಾಯ್ತಣ್ಣ, ಬಟ್ಟಿನೂ ಇಲ್ಲಿ ಕಟ್ತೇವ, ಇಲ್ಲಿ ಹಾವು ಕಡ್ದಂತಂದ್ರಿ, ಇಲ್ಲಿ ಬಟ್ಟೆ ಕಡ್ದಂತಂದ್ರಿ, ರಕ್ತ ನಿಂತೋಯ್ತದ. ಆಮೇಲೆ ದವಾಖಾನಿ ಹೋದ ನಾವು ಬಟ್ಟಿ ಬಿಸ್ತೇವಲ್ಲ, ಬಟ್ಟಿ ಬಿಚ್ಚ ಸಡನ್ ರಕ್ತ ಮುಂದಕ್ಕೆ ಹೋಯ್ತು. ಅದು ವಿಷಯ ನಿಂತಿನ ವಿಷಯ ಒಂದೇ ಪಡಿ ಮುಂದಕ್ಕೆ ಫಾಸ್ಟ್ ಆಗಿ ಮೂವ್ಮೆಂಟ್ ಆಯ್ತು, ಅಲ್ಲೇ ಮನುಷ್ಯನ್ ಡೆತ್ ಆಯ್ತು. ಇನ್ನೊಂದ್ ಮಾತು, ಬಟ್ಟಿ ಕಟ್ಟದ್ ಹೆಂಗ್ ಅಂತಂದ್ರ ಬಿಲ್ಕುಲ್ ಸೂಕ್ಷ್ಮ ಕಟ್ಬೇಕು. ಜಾಸ್ತಿ ನಮ್ ಜನ ಏನ್ ಮಾಡ್ತಾರ, ಗಾಬರಿ ಪಟ್ಟಾಗಿ ಏನ್ ಮಾಡ್ತಾರ ಅಂತಂದ್ರ ಫುಲ್ ಏನ್ ಮಾಡ್ತಾರ, ಪೂರಾ ಬಿಗಿಯಾಗಿ ಕಟ್ತಾರ. ಫಸ್ಟ್ ಸ್ಟೆಪ್ ಅದಕ್ಕೆ ಎಲ್ಲಿ ಈಗ ಇಲ್ಲಿ ಬೊಳ್ಳೆ ಕಚ್ಚಂತೇಳ್ರಿ, ಕೈಯ ಮೂವ್ಮೆಂಟ್ ಮಾಡ್ಬಾರ್ದು, ಹಿಂಗ್ ಸೈಲೆಂಟ್ ಇಟ್ಕೋಬೇಕು ಕೈಗೆ. ಇದು ಕೈ ಹಿಂಗ ಆಡಿದ್ರೆ ಮೂವ್ಮೆಂಟ್ ಆದ್ರೆ ನಮ್ದು ರಕ್ತ ಓಡಾಡ್ತದ. ಮತ್ ಇನ್ನೊಂದ್ ಮಾತು ಮುಖ್ಯವಾಗಿ, ಹಾವು ಕಡ್ದಾಗ ಜನ ಏನ್ ಮಾಡ್ತಾರ, ಅಕ್ಕಪಕ್ಕ ಇದ್ದರು ಬೇವಿನಲ್ಲಿ ತಿನ್ನು, ಖಾರ ತಿನ್ನು, ಉಪ್ಪು ತಿನ್ನು, ಹುಳಿ ತಿನ್ನು ಅಂತ ಹೇಳ್ತಾರ. ಬಟ್ ಅಲ್ಲಿ ಮನುಷ್ಯನ್ ಮಾನಸಿಕತೆ ಏನಾಯ್ತು ಗೊತ್ತಾ, ಅವ ಗಾಬರಿ ಪಡ್ತಾನ. ಆಕ್ಚುಲಿ ಅವನಿಗೆ ಆತ್ಮಸ್ಥೈರ್ಯ ಕೊಡ್ಬೇಕು ನೀವು, ಅವನಿಗೆ ಆತ್ಮ ಕಳಿ ಅಂತ ಮಾಡ್ಬಾರ್ದು. ನಾವು ಎಷ್ಟ್ ಅವನಿಗೆ ಧೈರ್ಯ ತುಂಬ್ತಿವಲ್ಲ ಅಷ್ಟ್ ನಾವು ಕಾನ್ಫಿಡೆಂಟ್ ಆಗಿರ್ತಾನ, ಅಷ್ಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀರಿ. ನೀವು ಇಲ್ಲಿ ಅವನಿಗೆ ಅದು ತಿಂತೀರಿ ಇದು ತಿನ್ನಿಸ್ರಿ ಅಂದ್ರೆ ಅವ್ನ ಜೀವ ಹೋಗೋದು 100%. ದಯವಿಟ್ಟು ಅಂತದ್ ಮಾಡಕ್ ಹೋಗ್ಬಿಟ್ರಿ. ಮತ್ ಇನ್ನೊಂದ್ ಮನ್ಯಾಗ ಹಾವು ಬರ್ಬಾರ್ದು ಅಂತಂದ್ರ ಮನ್ಯಾಗ ಇಲಿ ಇರ್ಬಾರ್ದು. ಎಷ್ಟು ನೀವು ವಾತಾವರಣ ಕ್ಲೀನ್ ಆಗಿ ಇಟ್ಕೋತ್ರಿ, ಅಕ್ಕಪಕ್ಕ ಕಸ ಕಡ್ಡಿ, ಹೋಟೆಲ್ ತಂದಿದಂತ ದಿನಸಿ ಐಟಮ್ಗಳು, ತಿನ್ನೋ ಐಟಮ್, ಹೋಟೆಲ್ ಪದಾರ್ಥಗಳು ಏನೇ ತಂದ್ ಚಾಕ್ಲೇಟು, ಬಿಸ್ಕಿಟು, ಯಾವುದೇ ಒಂದ್ ತಿನ್ನೋ ಬಿರಿಯಾನಿ ಆಗಲಿ, ಯಾವುದೇ ಒಂದ್ ತಿನ್ನೋ ಐಟಮ್ ಇತ್ತಂದ್ರೆ ಅಕ್ಕಪಕ್ಕ ಬಿಟ್ಟಾಕ್ ಹೋಗ್ಬಾರ್ದು. ಒಂದ್ ವೇಳೆ ನೀವು ಬಿಟ್ಟಾಕ್ದಿರಿ ಅಂತಂದ್ರೆ ಈ ಏನಾಗ್ತಂದ್ರೆ ಪೂರಾ ವಾತಾವರಣದಾಗಿಂತ ಇಲಿಗ ಸಂಖ್ಯೆ ಹೆಚ್ಚಿಗಿತ್ತು. ವರ್ಷದಾಗ 800ರಿಂದ 900 ಮರಿ ಹಾಕ್ತವೆ. ಆ ಮರಿ ಹಾಕಿದಾಗಿಂದ ಅಕ್ಕಪಕ್ಕ ಮನ್ಯಾಗ ಬರೋಂತ ಚಾನ್ಸ್ ಜಾಸ್ತಿ ಆಗುತ್ತೆ. ಇಲ್ಲಿ ಹೆಚ್ಚಿಗೆ ಅದಂತ ಹಾವುಗಳಿಗೆ ಇದ್ದಿಂದ ಹಾವು ಏನ್ ಮಾಡ್ತಾರೆ, ನಮ್ದು ಒಳ್ಳೇದಕ್ಕೆ ಕೆಲಸ ಮಾಡ್ಲತ್ತದ. ಬಟ್ ನಾವೇನ್ ತಿಳ್ಕೊತೆ ನಮ್ಗೆ ಕಚ್ಚೆ ಬಂದಂತ ತಿಳಿ. ಬಟ್ ಆ ತರ ಏನೂ ಇಲ್ಲ, ಅದನ್ನ ನಮ್ದು ಒಳ್ಳೆ ಕಡೆದೆ ಇಲಿ ತಿಂದು ತಂದು ಹೊಟ್ಟೆ ತುಂಬಿಸ್ಕೊಂಡು ಅದ್ರ ಪಾಡಿಗೆ ಅದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಈ ಹಾವಂತೂ ಸುರಕ್ಷಿತ ಪ್ಯಾಕ್ ಮಾಡಿ ಇದ್ರದ್ದೇ ಆದಂತ ಒಂದು ಅರಣ್ಯದಲ್ಲಿ ಬಿಡ್ತೀವಿ. ನಮಸ್ಕಾರ.